ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲ. ಇದನ್ನು ಚಪಾತಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಮಾಡೋದಂತೂ ತುಂಬಾ ಸುಲಭ. ಈಗ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನಯಸ್ಸಾಗಿ ನಾನು ನೀರು ಹಾಕದೇ ರುಬ್ಬಿಡ್ತೀನಿ. ನೋಡಿ, ಈ ಥರ ನೀರು ಹಾಕ್ದೇ ರುಬ್ಬಬೇಕು. ಈಗ ಒಂದು ಬಾಣಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕು. ಕಡಲೆಕಾಯಿ ಬೀಜ, ಒಂದು 2 ಸ್ಪೂನ್ ಕಡಲೆಕಾಯಿ ಬೀಜ, 1 ಸ್ಪೂನು ಎಳ್ಳು, 1 ಸ್ಪೂನ್ ಧನಿಯಾ ಬೀಜ, 1 ಸ್ಪೂನು ಎಳ್ಳು ಇಷ್ಟನ್ನು ಹಾಕಿ ಒಂದು ಅರ್ಧ ಸಣ್ಣ ಉರಿನಲ್ಲಿ ಚೆನ್ನಾಗಿ ಉರಿಬೇಕು. ಎಣ್ಣೆ ಏನು ಹಾಕೋದು ಬೇಡ, ಡ್ರೈ ರೋಸ್ಟ್ ಮಾಡಿರಿ. ಒಂದು ಅರ್ಧ ಆದಮೇಲೆ ಸ್ವಲ್ಪ ಒಣ ಕೊಬ್ಬರಿನ ಹಾಕಿರಿ. ಈ ಒಣ ಕೊಬ್ಬರಿ ಹಾಕಿದ ಮೇಲೆ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಕೂಡ ಹುರಿಬೇಕು. ಈಗ ಹುರಿದಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಬಿಟ್ಟು ನಯಸ್ಸಾಗಿ ರುಬ್ಬಬೇಕು. ನೋಡಿ, ಈ ಥರ ನಯಸ್ಸಾಗಿ ರುಬ್ಬಬೇಕು. ಇವಾಗ ಒಂದು ಬಾಣಲಿಗೆ ನಾನು ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ನ ಉರಿಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು. ಮುಕ್ಕಾಲು ಭಾಗ ಎಣ್ಣೆನಲ್ಲೇ ಹುರಿದ್ಬಿಟ್ಟು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಬೇಕು, ಒಗ್ಗರಣೆಲ್ಲೇ ಬೇಯಬೇಕು. ಇವಾಗ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಬೇಯಿಸ್ರಿ. ಇವಾಗ ಫ್ರೋಜನ್ ಬಟಾಣಿನ ಹಾಕ್ತಾಯಿದ್ದೀನಿ. ಇದು ಕೂಡ ಕ್ಯಾಪ್ಸಿಕಮ್ ಜೊತೆ ಒಂದು 5 ನಿಮಿಷ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಉರಿರಿ. ಮುಚ್ಚಿಬಿಟ್ಟು ಚೆನ್ನಾಗಿ ಉರಿರಿ. ಇವಾಗ ಎರಡೂ ಕೂಡ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಹುರಿದಾದ್ಮೇಲೆ ಒಂದು ಪಾತ್ರೆಗೆ ತೆಗೆದಿಡ್ರಿ. ಇವಾಗ ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 3-4 ಹಸಿರು ಮೆಣಸಿನ್ಕಾಯಿನ ಹಾಕ್ರಿ. ಈಗ ಈರುಳ್ಳಿ ಪೇಸ್ಟ್ನ ಹಾಕ್ರಿ. ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಈರುಳ್ಳಿ ಪೇಸ್ಟ್ನ ಹಾಕ್ರಿ. ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ರಿ. ಒಂದು ಸಣ್ಣದಾಗಿ ಹೆಚ್ಚಿಟ್ಟಿರೋ ಟೊಮೆಟೊನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಕೂಡ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಉರಿರಿ. ಇವಾಗ ನಾವು ರುಬ್ಬಿಟ್ಟಿಕೊಂಡಿದ್ವಲ್ಲ, ಕಡಲೆಕಾಯಿ ಬೀಜ, ಎಳ್ಳು, ಧನಿಯಾ ಬೀಜ, ಅದನ್ನು ಹಾಕ್ರಿ. ಆ ಮಸಾಲೆನ ಹಾಕ್ರಿ. 1 ಸ್ಪೂನು ಖಾರದ ಪುಡಿನ ಹಾಕ್ರಿ. ಈಗ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಹಾಕಿ ಇಷ್ಟೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ರಿ. ಹಸಿ ವಾಸನೆ ಹೋಗಬೇಕು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಗಟ್ಟಿ ಕೂಡ ಬರಬೇಕು. ಆ ಗ್ರೇವಿ ಗಟ್ಟಿ ಕೂಡ ಹಾಕಬೇಕು. ಒಳ್ಳೆ ಘಮ ಬರೋವರೆಗೂ ಕೂಡ ಚೆನ್ನಾಗಿ ಉರಿರಿ, ಫ್ರೈ ಮಾಡಿರಿ. ಇವಾಗ ನಾವು ಕರೆದಿಟ್ಕೊಂಡಿದ್ವಲ್ಲ ಬಟಾಣಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಚೆನ್ನಾಗಿ ಇನ್ನು ಖಾರ ಬೇಯಬೇಕು, ಒಳ್ಳೆ ಘಮ ಬರಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣ ಉರಿನಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ರಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ನೋಡ್ರಿ, ರೆಡಿ ಆಯಿತು. ಬೇಗ ಕೂಡ ಮಾಡ್ಬೋದು. ಎಷ್ಟು ಸುಲಭ ನೋಡ್ರಿ. ಹೆಚ್ಚು ಪದಾರ್ಥನೇ ಇಲ್ಲ, ಹೆಚ್ಚು ಮಸಾಲೆ ಕೂಡ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ನೀವು ಬೆಳಗ್ಗೆ ಹೊತ್ತು ತಿಂಡಿಗೆ ಬೇಗ ಕೂಡ ಮಾಡ್ಕೋಬೋದು. ಇದನ್ನು ಚಪಾತಿಗಂತೂ ತುಂಬ ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಎಷ್ಟು ಸುಲಭವಾಗಿ ಮಾಡ್ಬೋದು. ರುಚಿಯಾದ ಕ್ಯಾಪ್ಸಿಕಮ್ ಮಸಾಲ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.